ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನು ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ರು. ನಮ್ಮ ಅಧ್ಯಕ್ಷರವರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ, ಈ ಥರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹರ ಯೋಜನೆ, ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು, ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಇಟ್ಟಾರೆ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಸಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ, ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಜವಾಹರ್ಲಾಲ್ ಹೋಮಿಯೋಪಥಿಕ್ ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ಥರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಸಮಾಧಾನ. ಇಂದಿರಾ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಅಶೋಕಣ್ಣ ಓದ್ತಾವ್ರೆ. ಇಂದಿರಾ ಗಾಂಧಿ ಸಾಗರ್ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣ ಅಭಿನಂದನೆ. ಸಭಾಧ್ಯಕ್ಷರೇ ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು 1 ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರೆ. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಸ್ವರಾಜ್ಯ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರೇ, ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್, ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ, ಸಭಾಧ್ಯಕ್ಷರೇ
ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ 445 ಐತೆ ಹೇಳಪ್ಪ ಗಾಂಧಿ ಹೆಸರು. ಮಹಾತ್ಮ ಗಾಂಧಿ 445 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ 400. ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್ Okay. MJ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್ ಅವ್ರೇನ್ ಹೇಳಿದ್ರು ಅಷ್ಟೇ. ನಮ್ಮ ಸರ್ಕಾರದ ಕೊಡುಗೆಗಳು ದೇಶಕ್ಕೆ ಸುರೇಶ್ ಈಗ ಆಯ್ತಪ್ಪ. ನೀವು ಯಾಕೆ ಮಾತಾಡ್ತೀರಿ? ಸುರೇಶ. ಅವ್ರು ಮಾತಾಡೋ ಕೇಳಿ ಸುರೇಶ. ಎಷ್ಟಿದೆ ಅಂತ ಹೇಳಿ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆಯ್ತು, ಮಾತಾಡಲ್ಲ. ನಾನು ಮಾತಾಡಿದ್ಮೇಲೆ ಲಿಂಕ್ಡ್ ಅಲ್ಲ, ಅವರು ಉತ್ತರ ಕೊಡುವಾಗ ಹೇಳಿ, ಸಂತೋಷ ಆಗ್ತೈತೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಒಂದು ಪಟ್ಟಿ ಮಾಡ್ಕೊಂಬರ್ಲಿ ಓಕೆ, ಅವರು. ಸುರೇಶ್ ಹೇಳಿದ್ರಿ ಗಾಂಧಿ ಸ್ಮೃತಿ ದರ್ಶನ್ ತುಂಬಾ ಇದೆ ಈಗ. ಸಮಿತಿ, ಗಾಂಧಿ ಗ್ರಾಮ ವೇಟ್ ಒನ್ ಸೆಕೆಂಡ್. ಮಹಾತ್ಮ ಗಾಂಧಿ ಸುರೇಶ್ ಕುಮಾರ್ ಅವರೇ. ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಸಭಾಧ್ಯಕ್ಷರ ಇನ್ನೂ ಲೈನ್ Yes. 5 ನಿಮಿಷ ಆಯ್ತು, ಒಂದ್ ಸೆಕೆಂಡ್. ಈಗ ತಾವೇ ಸಭಾಧ್ಯಕ್ಷರೇ, ನಾವು ಏನೋ ಸ್ವಲ್ಪ ಓದ್ಕೊಂಡಿದ್ದೀವಿ ಬಿಡಿ ಸರ್. ನಾವು ನಗರಾಭಿವೃದ್ಧಿ ನಾವು ಸಚಿವರು ಸ್ವಲ್ಪ ಆಯ್ತು, ನಾವು ಹೇಳಿದ್ರಲ್ಲ ಈಗ. ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ ಸ್ವಲ್ಪ ಈಶ್ವರ್. ಏನೇನಿದೆ ಅಂತ ಇದೆ. ಈಶ್ವರ್ ಅವ್ರೆ. ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬೈಕೊಂಡು ಆಯ್ತು, ಸುರೇಶ್. ಸಭಾಧ್ಯಕ್ಷರೇ. ಸುರೇಶ್ ಅವ್ರೆ. ಸಭಾಧ್ಯಕ್ಷ ಅದನ್ನ ಹೇಳಿದಿರಿ. ಸಭಾಧ್ಯಕ್ಷ ಇದು ನಗರಾಭಿವೃದ್ಧಿ ಸಚಿವರು, ಸೆಂಟ್ರಲ್ ಗೌರ್ಮೆಂಟ್ ಇವರು ರಾಜೀವ್ ಗಾಂಧಿ, ಸಭಾಧ್ಯಕ್ಷ ನೆಹರು, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಲಿಸ್ಟ್ ಹೇಳಿದ್ರೆ ಅವ್ರು ಮಹಾತ್ಮ ಗಾಂಧಿ list ನಾನು ಹೇಳ್ತಾರೆ. ಮಹಾತ್ಮ ಗಾಂಧಿ ಬಹಳ ಒಳ್ಳೆಯದು, ಒಳ್ಳೆಯದು. ಒಂದು ನಿಮಿಷ. ನಾನು ಮೋಹನ್ ಈಗ ದಾಸ್ ಬೆಂಗಳೂರಿನಲ್ಲಿ ಮೋಹನ್ ದಾಸ್ BBMP ಕರಮ್ಚಂದ್ ಇತ್ತು. ಗಾಂಧಿ BBMP. ಈಗ ಮೋಹನ್ ಚಂದ್ ಒಂದು ನಿಮಿಷ 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಏನ್ ವಾರ್ಡ್ ಹೆಸರ ಹೌದು ಸ್ವಾಮಿ. ಸರ್ ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ ಸರ್. ಸರ್, ನೆಹರು ಬೇರೆ ವಾರ್ಡ್ ಇದೆ ಸಭಾಧ್ಯಕ್ಷ. ಆಮೇಲೆ ಇವತ್ತು ಎಲ್ಲ ಇದು ನಿಮಗೆ ಸಭಾಧ್ಯಕ್ಷ ಈಗ ಚರ್ಚೆ ಮಾಡೋಣ, ಬೇರೆ ಹೇಳಿ. ವಾರ್ಡು ಮಹಾತ್ಮ ಗಾಂಧಿ ಸಭಾಧ್ಯಕ್ಷರೇ, ಲಿಸ್ಟ್ ಇದೆ ಆಯ್ತು, ಸಭಾಧ್ಯಕ್ಷ. ಓದಿದ್ರಲ್ಲ ನೀವು ಹೇಳಿದ್ರಿ. ಇಷ್ಟೆಲ್ಲ ಯೋಜನೆಗಳು ನಾವು ಆಯ್ತು. ತಂದಿದ್ದೀವಿ ಅಂತ ಇನ್ನೂ ಇದಾವೆ ರಾಜ್ಯದ ಜನತೆ ಗೊತ್ತಾಯ್ತಲ್ಲ ಸಭಾಧ್ಯಕ್ಷರೇ. ಸದನದ ಆಯ್ತು, ಈಗ ಮಾತಾಡಿ. CM 11 ಗಂಟೆ ಮಾತಾಡ್ತಿದೆ. ಸುರೇಶ್ ಅವರೇ, CM ಅಷ್ಟು ರಿಪ್ಲೈ 12 o'clock. ಇಲ್ಲೇ ಇಲ್ಲ CM ರಿಪ್ಲೈ ಮಾಡ್ತಾರೆ, ಮುಗಿಸ್ಲಿ ಬೇಗ. ಇನ್ನೊಂದು 50 ತಗೊಂಡು ಆಯ್ತು. ಹೋಗಿ 100 ತಗೊಂಬ. Download ಆಗ್ತಾ ಇಲ್ಲ ಓಕೆ ಸಭಾಧ್ಯಕ್ಷರೇ. ಸುರೇಶ್, ಓಕೆ. Download ಆಗ್ತಾ ಇಲ್ಲ. Let us not disturb. ಜಾಸ್ತಿ ಇದೆ. ಆಯ್ತು, ಕೂತ್ಕೊಳ್ಳಿ ಈಗ. ಈಶ್ವರ್, sit down. ಅಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತ ಮಾಹಿತಿ ನಾನು ಸಚಿವರು ಕೇಂದ್ರ ಹೇಳ್ತೀನಿ, ಸರ್ಕಾರ ದಯವಿಟ್ಟು ಜೋಬ್ It's from central government. ಸರ್, Okay. ಸುರೇಶ್ ಕುಮಾರ್ ಸರ್ ಸು- ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್. ಆಯ್ತು, ಅವರಿಂದ ಬಂದಿರುವಂತದ್ದು ಹೆಸರುಗಳು. ಸರಿ. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಆಯ್ತು. ನಾನು ತಪ್ಪು ಮಾಹಿತಿ ಕೊಡ್ಲಿಲ್ಲ. ಮೋಹನ್ ನಾನು ದಾಸ್ ಕೂಡ ಕರಮ್ಚಂದ್ ಗಾಂಧಿ ಗಾಂಧಿನಗರ, ಹೆಸರಲ್ಲಿ ನೆಹರು ನಗರ ಈ ದೇಶದಲ್ಲಿ ಯಾವ ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಇದಾವೆ, ಯಾವ Okay. ಯೂನಿವರ್ಸಿಟೀಸ್ ಇದಾವೆ, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ, ಇವೆಲ್ಲ ಸಾವಿರಾರು ಸಭಾಧ್ಯಕ್ಷರೇ, ಕೋಟಿ, ಲಕ್ಷಾಂತರ ಲಿಸ್ಟೇ ಕೋಟಿ ಬೆಲೆ ಕಳ್ಸ್ತೀನಿ ಬಾಳೋ ನೋಡು. ಸಭಾಧ್ಯಕ್ಷ. ಒಂದು ಲಿಸ್ಟ್ ಅಲ್ಲ, ಲಿಸ್ಟ್ ಮಾಡಿ ಕೊಡ್ತೀವಿ. ಓಕೆ ಸುರೇಶ್. ಈ ದೇಶದ ವಹಿವಾಟು ಆಗ್ಬೇಕಂದ್ರೆ ಗಾಂಧಿ ನೋಟೇ ಪ್ರದೀಪ್. ಬೇಕು. ಸುರೇಶ್, sit ದೇಶದ down. ವಹಿವಾಟಿಗೆ ಗಾಂಧಿ ನೋಟೇ ಬೇಕು. ಕೂತ್ಕೊಳ್ಳಪ್ಪ. ಗಾಂಧಿನೂ ಆ ನೋಟಲ್ಲಿ ಇದಾರೆ ಅಂತ ಒಂದು ಹೇಳಿಕ್ಕೆ ಹೈಜಾಕ್ ಮಾಡ್ಬಿಟ್ಟಿದ್ದೀರಲ್ಲ. ಈಗ ಒಂದ್ ಸೆಕೆಂಡ್. ಗಾಂಧಿ ಹೆಸರನ್ನ ಹೈಜಾಕ್ ಮಾಡ್ಬಿಟ್ಟಿದ್ದೀರಲ್ಲ.